ರಿಹರ್ಸ್ಗಳನ್ನು ಮಾಡ್ತಾ ಹೋಗೋದ್ರಿಂದ ನಾವು ನಮ್ಮ ಭವಿಷ್ಯವನ್ನು ಹೇಗೆ ಕ್ರಿಯೇಟ್ ಮಾಡ್ಕೊಳ್ಬಹುದು ಅನ್ನೋದಕ್ಕೆ ಒಂದು ಸ್ಟೋರಿ ಹೇಳ್ತೀನಿ ಕೇಳಿ. ವಿಯೆಟ್ನಾಂ ದೇಶದ ಸೈನ್ಯದ ಒಬ್ಬ ಅಧಿಕಾರಿ ಮೇಜರ್ ಶರನ್ಸ್ಕಿ, ಆತ ರಷ್ಯಾ ದೇಶದ ಸೈನಿಕರಿಂದ ಬಂದಿಯಾಗ್ತಾನೆ. ಆತನನ್ನು ಚಿಕ್ಕ ಕತ್ತಲೆಯ ಫ್ರೀಸಿಂಗ್ ಕೋಲ್ಡ್ನ ಪನಿಷ್ಮೆಂಟ್ ಸೆಲ್ನಲ್ಲಿ ಇಡಲಾಗುತ್ತೆ. 400 ದಿನಗಳನ್ನು ಶರನ್ಸ್ಕಿ ಅಲ್ಲಿ ಒಬ್ಬಂಟಿಯಾಗಿ ಕಳೀತಾನೆ. ಅಲ್ಲಿ ಅವನು ಸದಾ ಕಲ್ಪನೆಯಲ್ಲಿಯೇ ಚೆಸ್ ಆಡೋದಕ್ಕೆ ಶುರು ಮಾಡ್ತಾನೆ. ಅವನ ನ್ಯೂರಲ್ ಮ್ಯಾಪ್ಸ್ನಲ್ಲಿ ಆ ಚೆಸ್ ಆಟ ಅಚ್ಚಳಿಯದಂತೆ ಸ್ಟೋರ್ ಆಗುತ್ತೆ. ಮುಂದೆ ಅವನು ಬಿಡುಗಡೆಯಾಗಿ ಇಸ್ರೇಲ್ಗೆ ಮೈಗ್ರೇಟ್ ಆಗ್ತಾನೆ, ಅಂದರೆ ವಲಸೆ ಹೋಗ್ತಾನೆ. ಅಲ್ಲಿ ಎಲೆಕ್ಷನ್ಗೆ ನಿಂತು ಕ್ಯಾಬಿನೆಟ್ನ ಮಿನಿಸ್ಟರ್ ಕೂಡ ಆಗ್ತಾನೆ. ವರ್ಲ್ಡ್ ಚೆಸ್ ಚಾಂಪಿಯನ್ ಗ್ಯಾರಿ ಕ್ಯಾಸ್ಪ್ರೋ ಒಮ್ಮೆ ಇಸ್ರೇಲ್ಗೆ ಬರ್ತಾನೆ 1996ನಲ್ಲಿ. 25 ಇಸ್ರೇಲಿ ಚೆಸ್ ಪಟುಗಳು